ಇದ್ಯಾರ ಹೆಸರಿಗಿದೆ? ಇವ್ರ ಹೆಸರಾಗ ಒಂದೈತೆ ನಮ್ಮ ಹೆಸರಾಗ ಅಲ್ಲಮ್ಮ ಈ ಮನೆಗಳು ಯಾರ ಹೆಸರಿಗಿದೆ? ನಮ್ಮ ಹೆಸರಾಗ ನಿಂದ ನಿಂದ ಅವ್ರ ಹೆಸರು ಒಂದ್ ಸೈಟ್ ಐತೆ, ನನ್ನ ಹೆಸರು ಒಂದ್ ಸೈಟ್ ಐತೆ. ಸೈಟ್ ಅಲ್ಲ, ಮನೆ 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 ನನ್ನ ಹೆಸರಾಗ ಇರೋದು. ಈ ಎರಡೂ ಮನೆ ನಿಮ್ಮ ಹೆಸರಿಗಿದೆಯಾ? ನಮ್ಮ ಹೆಸರಿಗೆ ಬೇಡಿ. ಈ ಸೈಟು ಸೈಟ್ ನಿಮ್ಮ ಹೆಸರಿಗಿದೆ. ಏನ್ ಮನೆ ಕಟ್ಟಬೇಕಂತಂದ? ಕಟ್ಬೇಕು ಅಂತ ಸದ್ಯಕ್ಕೆ ಇದನ್ನ ಒಂದು ಕೆಲಸ ಮಾಡಿ, ಆ ಡೋರೆಲ್ಲ ಓಪನ್ ಮಾಡ್ಕೊಳ್ಳಿ. ಡೋರ್ ಓಪನ್ ಮಾಡ್ಕೊಂಡ್ರೆ ನಿಮಗೆ 30 ಪೈಸೆ ಭಾಗ ರಿಸಲ್ಟ್ ಬರುತ್ತೆ, 30% ರಿಸಲ್ಟ್ ಬರುತ್ತೆ. ನೆಕ್ಸ್ಟ್ ಫರ್ದರ್ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇದು ಮಾಡೋದು ಸ್ವಲ್ಪ ನೀವು ಕಿರಿಕಿರಿನೇ ಆಗೋದು. ಇದು ಏನು ಮಾಡ್ಬೇಕಂದ್ರೆ ಸ್ಟಾರ್ಟ್ ಮಾಡ್ಬೇಕಂದ್ರೆ ಇದೇ ಆಗೋದು. ಈಗ ಒಂದು ಕೆಲಸ ಮಾಡಿ, ಅದು ನೀವು ಯಾರು ಅಣ್ಣ ಯಾರು? ಅಣ್ಣ ಒಂದು ತಮ್ಮ, ಇನ್ನೊಬ್ರು ತಮ್ಮ ಅಲ್ಲಿ. ಮತ್ತೆ ಅಣ್ಣನ ಹೆಸರು ನಿನ್ನ ಹೆಸರು ಮಾಡ್ಕೋ, ಇದನ್ನ ಸ್ಟಾರ್ಟ್ ಮಾಡಿ ಕೆಲಸ ಆಗುತ್ತೆ. ಅರ್ಥ ಆಯ್ತು ಹೇಳೋದು? ಇವ್ರ ಹೆಸ್ರಿಗೆ ಮಾಡು, ಇವ್ರ ಕೆಲಸ ಆಗುತ್ತೆ, ಸ್ಟಾರ್ಟ್ ಆಗುತ್ತೆ. ಮಾಡ್ಕೊಡ್ತೀನಿ, ಸ್ಟಾರ್ಟ್ ಆಗುತ್ತೆ. ಇವ್ರ ಹೆಸ್ರಿಗೆ ಮಾಡ್ಕೊಡ್ತೀನಿ, ಇವ್ರ ಹೆಸ್ರು ಮಾಡಿ ಸ್ಟಾರ್ಟ್ ಮಾಡ್ಕೊಳ್ಳಿ. ಅಲ್ಲ ನಾನು ಹೇಳೋದು, ಇಬ್ಬರು ಮಕ್ಳಿಗೆ ಇದೊಂದು ಅದೊಂದಲ್ವಾ? ಸೊ ಹಾಗಾಗಿ ಇವ್ರ ಹೆಸ್ರಿಗೆ ಇದನ್ನು ಮಾಡಿ ಅವ್ರ ಹೆಸ್ರಿಗೆ ಅದನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಅಲ್ಲೆಲ್ಲ ದಿಬ್ಬ ಇತ್ತು, ಎಲ್ಲ ಇದು ಮಾಡ್ಬಿಟ್ಟು ಈ ಕಡೆ ಇದು ಮಾಡಿ ಏನಾಗಲ್ಲ, ತಲೆ ಕೆಡಿಸ್ಕೋಬೇಡಿ. ಅದನ್ನ ರೆಡಿ ಮಾಡ್ಕೊಳ್ಳಿ. ಫಸ್ಟ್ ಅದನ್ನ ಇರೋದ್ರಲ್ಲಿ ರೆಡಿ ಮಾಡ್ಕೊಂಡು ನಿಮ್ಮ ಹೆಸ್ರಿಗೆ ಮಾಡ್ಕೊಳ್ಳಿ, ಸ್ಟಾರ್ಟ್ ಆಗುತ್ತೆ. ಏನಮ್ಮಯ್ಯ? ತೆಗಿಬೇಕಲ್ಲ, ಈಗ ಅದ್ರ ಮೇಲೆ ಹತ್ತಿ ಹೋಗಾಗತ್ತೆ ಅಲ್ವಾ? ಅಲ್ಲೇನು ಬೇಡ, ತಕ್ಕೊಂಬಿಡಿ ಅದನ್ನೆಲ್ಲ ಕಂಪ್ಲೀಟ್. ತೊಟ್ಟಿದ್ದು ಡೀಪ್ ಇಲ್ವಲ್ಲ, ತಗ್ಗಿಲ್ವಲ್ಲ? ತಗ್ಗಿದೆ ಸ್ವಲ್ಪ, ಅದು ಮುಚ್ಚಿ ಅದು. ಸರಿನಾ? ಓಕೆ, ಥ್ಯಾಂಕ್ ಯು.